ವಾಲ್ಮೀಕಿ ನಿಗಮ ಅವ್ಯವಹಾರ ಏನಿದೆ ಅದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೇಳಿ ಅದರಲ್ಲಿ ವಾಲ್ಮೀಕಿ ನಿಗಮ ಅವ್ಯವಹಾರ ವಿಚಾರ ನೋಡಿ ಶರಣ್ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಯಾರು ಆರೋಪ ಮಾಡ್ತಾರೆ. ಯಾರು ಮಾಡಿರೋದು ನೋಡಿ. ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ ನಿಮಗೂ ಗೊತ್ತಿದೆ. ಅವರೊಬ್ಬ ಅಪ್ಪಟ್ಟ ಪ್ರಾಮಾಣಿಕ ವ್ಯಕ್ತಿ. ನಾನು ಹೇಳ್ತಾ ಇದ್ದೀನಲ್ಲ, ಅತ್ಯಂತ ಬದ್ಧತೆ ಉಳ್ಳುವಂಥ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಈಸ್ ಅ ವೆರಿ ಕ್ಲೀನ್ ಮ್ಯಾನ್. ನಾವು ಭಾಳ ಗರ್ವದಿಂದ ಹೇಳ್ತೀವಿ ಇವತ್ತಿನ ದಿವಸ. ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಗಳು. ಅಂಥ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ. ಇದು ಇಡೀ ರಾಜ್ಯದ ಜನತೆಗೆಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿರೋಧ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂತೇಳಿ. ದಯವಿಟ್ಟು ಅವರ ಹೆಸರನ್ನ ತಪ್ಪಿನೂ ಕೂಡ ನೀವು ಅದನ್ನ ಅವನು ಫ್ರಾಡ್. ಅವನು MD. ನಾಳೆ ಅವನು ಎಲ್ಲರ ಹೆಸರು ಬರೀತಾನೆ. ನಾಳೆ MP ಪಾಟೀಲ್ ಹೆಸರು ಬರೆದ್ರೆ ನನಗೆ ಕೇಳ್ತಾರೆ ಪ್ರಶ್ನೆ ಇದನ್ನ. ಹೌದಾ? ನಾಳೆ ನಿಮ್ಮ ಹೆಸರು ಹೇಳ್ತಾನೆ, ನಿಮ್ಮ ಚಾನಲ್ ಹೆಸರು ಹೇಳ್ತಾನೆ, ನಿಮ್ಮ ಚಾನಲ್ಗೆ ಇಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಬೆಂಕಿದೆಯಾ? ನಿಮ್ಮ ಚಾನಲ್ಗೆ ಇಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ ಅವನು. ಬೆಂಕಿದೆಯಾ? ಹೊಗೆ ಆಡ್ತಾ ಇದೆ ಅದಕ್ಕೆ. ಅಂಥವ್ರೆಲ್ಲ ಯಾರು ಫ್ರಾಡ್ಸ್ ಇದ್ದಾರೆ ಅಂಥವ್ರು ಯಾರ ಹೆಸರು ನಾಳೆ ಏನು ಬೇಕಾದಾಗ್ಬೋದು. ಇದು ನಮ್ಮ ಪಕ್ಷ ಅಷ್ಟೇ ಅಲ್ಲ. ನಾಳೆ ಅವನೋ ಒಬ್ಬನು ಸಿಕ್ಕೊಂಡ್ಬಿಡ್ತಾನೆ, ನರೇಂದ್ರ ಮೋದಿ ಅವರ ಮೌಖಿಕ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಿಂದೆ ಬಿಜೆಪಿ ಅವಧಿಯಲ್ಲಿದ್ದರೂ ಕೂಡ ಅನೇಕ ನಿಗಮಗಳಲ್ಲಿ ಈ ರೀತಿಯ ವ್ಯವಹಾರ ಆಗಿರ್ತಕ್ಕಂಥದ್ದು ಬಗ್ಗೆ ಈಗ ತನಿಖೆ ನಡೆಸಿದ ಇಲಾಖೆವಾರು ಅಂತ ಹೇಳಿ ಒಂದು ಮಾಹಿತಿ. ಸೊ ನಿಶ್ಚಿತವಾಗಿ ಇವತ್ತೊಂದು ಸಹ ಎಲ್ಲ ಕಡೆ ಇಂಥವು ಇವತ್ತೊಂದು ಸಹ ದುರುಪಯೋಗ ಮಾಡ್ಕೊಂಥ ವ್ಯಕ್ತಿಗಳಿರ್ತಾರೆ, ಕೆಲವು ಪ್ರಾಮಾಣಿಕರು ಇರ್ತಾರೆ. ಇವತ್ತು ನಮ್ಮಲ್ಲಿ ಅನೇಕ ಇದರಲ್ಲಿ ನಾನೇ ಕಂಡು ಹಿಡಿದಿದ್ದೀನಿ, ಇಂಥದ್ದು ಆಗಿದ್ದಾವೆ, ಲೋಪಗಳಾಗಿದ್ದಾವೆ. ಅದು ಭ್ರಷ್ಟಾಚಾರ ಇರ್ಬೋದು, ಇವತ್ತು ಇದು ಆಗಿದ್ದಾವೆ ಅಂಥೇಳಿ. ಈ ಎಲ್ಲ ಕೂಡ ಅನೇಕ ಅದಕ್ಕೆ ನನ್ನ ಗಮನಕ್ಕೂ ಇದೆ. ನಾನು ಈಗಾಗಲೇ ಒಂದು ಎನ್ಕ್ವೈರಿ ಹಾಕೊಂಡ್ಬಂದು ನಿನ್ನೆ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ದೀನಿ. ಇನ್ನೂ ನಿನ್ನೆ ಇನ್ನೊಂದು ಬ್ರೀಫಿಂಗ್ ಬಂದಿದೆ. ಇಂಥ ಇದರಲ್ಲಿ ಸರ್ ಹಿಂಗೆಲ್ಲ ತಪ್ಪುಗಳಾಗಿದ್ದಾವೆ, ಹಿಂಗೆಲ್ಲ ಇದು ಭ್ರಷ್ಟಾಚಾರ ಆಗಿದೆ, ಅವ್ಯವಹಾರ ಆಗಿದೆ, ಅಥವಾ ರೂಲ್ಸ್ ಬಿಟ್ಟಿದ್ದು ಮಾಡಿದ್ದಾರೆ. ಅದು ತನಿಖೆ ಆಗಬೇಕಲ್ಲ, ತನಿಖೆ ಆಗಿದೆ ನೋಡೋಕ್ಕಂಥದ್ದು. ನಾನಾಗೇ ಇವತ್ತು ದಿವಸ ಇದು ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಮಾಡಿದ್ದಾರೆ, ನಾವು ಬಿಗು ಮಾಡಬೇಕೀಗ ಅದನ್ನೆಲ್ಲನೂ ಕೂಡ. ಈ ಪ್ರಕರಣದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಕರಣ ವಿರೋಧ ಪಕ್ಷ ರಾಜ್ಯಪಾಲರು ಭೇಟಿ ಆಯ್ತು. ಅದಾದ ನಂತರದಲ್ಲೂ ಕೂಡ ಸಚಿವರ ರಾಜೀನಾಮೆ ಕೊಟ್ಟಿದ್ದಾರೆ ನೈತಿಕ ಹೊಣೆ ಅಂತ. ಆದ್ರೂ ಕೂಡ ಇದರಲ್ಲಿ ನೇರವಾಗಿ CM DCM ಪಾತ್ರ ಇದೆ. ಸೊ ನೋಡಿ, ಅವ್ರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ. ನಾಗೇಂದ್ರ ಕೂಡ ಒಂದು ಸಹ ಮೌಖಿಕ ಆದೇಶ ಅಂತ ಹೇಳ್ತೇನೆ. ನಾನು ಮೊನ್ನೆನೂ ಕೂಡ ನಿಮ್ಗೆ ಹೇಳಿದ್ದೀನಿ, ಒಂದು ನಿಗಮ, ಅದಕ್ಕೆ ಒಂದು ನಿಗಮಗೆ ಒಂದು ಬೋರ್ಡ್ ಇರ್ತದೆ, ಬೋರ್ಡ್ ಮೀಟಿಂಗ್ ಆಗಬೇಕಾಗ್ತದೆ, ಅಲ್ಲಿ ಒಬ್ಬ ಫೈನಾನ್ಸ್ದವ್ರು ಇರ್ತಾರೆ. ಇವನ್ ರೈಟಿಂಗ್ನಲ್ಲಿ ಕೊಟ್ಟರು ಕೂಡ, ಈಗ ನಾಗೇಂದ್ರ ಅವರು ರೈಟಿಂಗ್ನಲ್ಲಿ ಕೊಟ್ಟರು ಕೂಡ MD ಮಾಡಬಾರ್ದು. ಇಫ್ ಇಟ್ ಅದನ್ನ ಕೊಟ್ಟರು ಕೂಡ ಅದನ್ನ ಬೋರ್ಡ್ನಲ್ಲಿ ಇಡಬೇಕಾಗ್ತದೆ, ಬೋರ್ಡ್ನ ಇಟ್ಕೊಂಡು ಮಾಡಬೇಕಾಗ್ತದೆ. ದಿಸ್ ಇಸ್ ದ ರೂಲ್ಸ್. ಬಿಟ್ಕೊಂಡು ಅವನೇನೋ ಮೌಖಿಕ ಆದೇಶ ಬೇಕಾದ್ ಮಾಡಿ ಸುಮ್ಮನೆ ಯಾರನ್ನೂ ಬಲಿಪಶು ಮಾಡುವಂಥದ್ದು. ಓಕೆ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.